ಗುರು ಶಿಷ್ಯ ಕಾಳಗದಲ್ಲಿ ಗೆದ್ದು ಬೀಗಿದ ದೇವೇಗೌಡರು. ಚುನಾವಣಾ ಅಖಾಡದಲ್ಲಿ ಮಕಾಡೆ ಮಲಗಿದ ಸಿದ್ದರಾಮಯ್ಯ. ಪುತ್ರ ಕುಮಾರಸ್ವಾಮಿಯನ್ನ ಟೀಕಿಸಿದ್ದಕ್ಕೆ ಸಿಟ್ಟಿಗೆದ್ದಿದ್ದ ಎಚ್ಡಿಡಿ. ಸಿದ್ದರಾಮಯ್ಯಗೆ ಅಧಿಕಾರದ ಅಹಂ ಎಂದಿದ್ರು ದೇವೇಗೌಡರು. ವಯಸ್ಸಾಗಿದೆ, ಕೂತಿದ್ದೀನಿ, ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ರಾಜಕೀಯ ಗೊತ್ತಿದೆ ಎಂದು ಸೂಕ್ಷ್ಮವಾಗಿ ಹೇಳಿದ್ರು ದೇವೇಗೌಡರು. ಈಗ ಮಂಡ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ದಾಖಲೆಯ ಗೆಲುವನ್ನ ಕಂಡಿದ್ದಾರೆ. ಹಿಂದೆ ಅಂಬರೀಶ್ ದಾಖಲೆಯನ್ನ ಪುಡಿಗಟ್ಟಿದ ಕುಮಾರಸ್ವಾಮಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಎಚ್ಡಿಡಿ ವಿಡಿಯೋ. ಗುರು ದೇವೇಗೌಡರು ಒಂದ್ ಕಡೆ ಆದ್ರೆ ಶಿಷ್ಯ ಸಿದ್ದರಾಮಯ್ಯ ನಡುವಿನ ಹಳೆಯ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಗುರು ಶಿಷ್ಯ ಕಾಳಗದಲ್ಲಿ ಗೆದ್ದು ಬೀಗಿದ್ದಾರೆ ದೇವೇಗೌಡರು. ಇನ್ನು ಈ ಹಿಂದೆ ಚುನಾವಣೆಯ ಪ್ರಚಾರ ಒಂದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರನ್ನ ಟೀಕಿಸಿದ್ರು. ಒಂದು ಕಡೆ ಸಿಎಂೂ ಅಲ್ಲ, ಇನ್ನೊಂದು ಕಡೆ ಅಧಿಕಾರವೂ ನಿಮ್ಮ ಹತ್ರ ಇಲ್ಲ, ಹೇಗೆ ಗೆಲ್ಲಿಸ್ತೀರಾ, ಹೇಗೆ ಚುನಾವಣೆಯಲ್ಲಿ ಗೆಲ್ತೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಟೀಕೆಯನ್ನ ಮಾಡಿದ್ರು. ಇದಕ್ಕೆ ಎಚ್ಡಿಡಿ ಖಡಕ್ ಆಗಿ ಅವತ್ತು ಉತ್ತರವನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯಗೆ ಅಧಿಕಾರದ ಅಹಂ ಅಂತ ದೇವೇಗೌಡರು ಹೇಳಿದ್ರು. ಆದ್ರೆ ನನಗೆ ವಯಸ್ಸಾಗಿದೆ, ಕೂತಿದ್ದೀನಿ, ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಹೀಗಾಗಿ ಈ ರೀತಿಯಾಗಿ ರಾಜಕೀಯ ಗೊತ್ತಿದೆ ಅಂತ ಸೂಕ್ಷ್ಮವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ದೇವೇಗೌಡರು. ಈಗ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ದಾಖಲೆಯ ಗೆಲುವನ್ನ ಕಂಡುಕೊಂಡಿದ್ದಾರೆ. ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರುವನ್ನ ಸೋಲಿಸಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಅಂತರದಿಂದ ಗೆಲುವನ್ನ ಕಂಡುಕೊಂಡಿದ್ದಾರೆ. ಈ ಹಿಂದೆ ಅಂಬರೀಶ್ ಅವರ ದಾಖಲೆಯನ್ನು ಕೂಡ ಪುಡಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಈ ಹಿಂದೆ ದೇವೇಗೌಡರು ಮಾತಾಡಿರುವಂತಹ ವಿಡಿಯೋ ಏನಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಗುರು ಶಿಷ್ಯರ ಕಾಳಗದಲ್ಲಿ ದೇವೇಗೌಡರು ಗೆದ್ದಿದ್ದಾರೆ. ಈ ಗರ್ವದ ಮಾತನ್ನ ಆಡಬೇಡಿ. ನಾ ಹೇಳಿದ್ದೀನಿ, JDS ಅಲ್ಲಿ ತೆಗಿತೀನಿ. ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ, ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀಯ, ನಿನ್ನ ಮುಗಿಸ್ತೀನಿ ಸಿದ್ದರಾಮಯ್ಯ ಹೇಳ್ತಾನೆ. ಆ ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಯಾರಿಗೆ ಜಗ್ಗೋದಿಲ್ಲ.